ಪ್ರಧಾನಿ ನರೇಂದ್ರ ಮೋದಿ ರವರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿದ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಇಂದು ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನಾ ಪಾದಯಾತ್ರೆ ನಡೆಸಲಾಯಿತು. ಯುವ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ವೀರೇಂದ್ರ ಪಾಟೀಲ್ ರಾಯ್ಕೋಡ್ ನೇತೃತ್ವದಲ್ಲಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಸಾವಿರಾರು ಕಾರ್ಯಕರ್ತರು ಪಾದಯಾತ್ರೆ ನಡೆಸಿದರು. ಖರ್ಗೆರವರು ಪ್ರಧಾನಿಯವರನ್ನು ಆತಂಕವಾದಿ ಎಂದು ಕರೆದಿದ್ದಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಅವರು ಕೂಡಲೇ ಕ್ಷಮೆಯಾಚಿಸಬೇಕೆಂದು ಆಗ್ರಹಿಸಿದರು. ಇದೇ ವೇಳೆ ನಾರಿ ಶಕ್ತಿ ವಂದನಾ ಬಿಲ್ ವಿರೋಧಿಸಿದ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಖಂಡಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಅಶೋಕ್ ಬಗ್ಲಿ, ಚಂದು ಪಾಟೀಲ್, ಶಾಸಕ ಬಸವರಾಜ್ ಮತ್ತಿಮಡು, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕರ್ ಹಾಗೂ ಮಾಜಿ ಸಚಿವ ಬಾಬುರಾವ್ ಚವ್ಹಾಣ್ ಸೇರಿದಂತೆ ಹಲವರು ಪ್ರಮುಖ ಮುಖಂಡರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಇವತ್ತಿನ ದಿವಸ ನಾವು ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಮತ್ತು ನಮ್ಮ ಎಲ್ಲ ಶಾಸಕರು, ಮಾಜಿ ಅಧ್ಯಕ್ಷರ ಸಮ್ಮುಖದಲ್ಲಿ ಈ ಒಂದು ಅವಹೇಳನಕಾರಿ ಹೇಳಿಕೆ ಕೊಟ್ಟಿರುವ ರಾಷ್ಟ್ರ ನಾಯಕರಾದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ನಾಯಕರಾದ ಹಿರಿಯರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ವಿರುದ್ಧ ಇವತ್ತೇನು ನಮ್ಮ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಮತ್ತೆ ಅದೇ ರೀತಿ ನಮ್ಮ ಮಹಿಳಾ ಮೋರ್ಚಾದ ವತಿಯಿಂದನೂ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಈ ಒಂದು ಪ್ರತಿಭಟನೆ ನಮ್ಮ ನೆಚ್ಚಿನ 140 ಕೋಟಿ ಜನಸಂಖ್ಯೆ ಇರುವ ಭಾರತ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರ ವಿರುದ್ಧ ಏನು ಈ ಒಂದು ಅವಹೇಳನ ಹೇಳಿಕೆ ಕೊಟ್ಟಿದ್ದಾರೆ, ಆತಂಕವಾದಿ ಎಂಬ ಒಂದು ವರ್ಡ್ ಏನು ಯೂಸ್ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಅವರು ಹಿರಿಯರು ಈ ತರ ಒಂದು ಅವಹೇಳನಕಾರಿ ಹೇಳಿಕೆ ಕೊಡಬಾರ್ದೆಂಬ ಒಂದು ವಿರುದ್ಧ ನಾವು ಯುವಕರು ಇವತ್ತ ಎದ್ದು ನಿಂತಿದ್ದೀವಿ. ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ. ನಾರಿ ಶಕ್ತಿ ಜನಾಕ್ರೋಶ ಮಹಿಳಾ ವತಿಯಿಂದ ಇದೊಂದು ಪ್ರತಿಭಟನೆಯಲ್ಲಿ ಹಾಸನದಂತ ನಮ್ಮ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಂತ ಅಶೋಕ್ ಬಗ್ಲಿ ಅಣ್ಣವರೇ, ನಗರ ಅಧ್ಯಕ್ಷರು ಸೋದರಂತ ಚಂದು ಪಾಟೀಲ್ ಅಣ್ಣವರೇ ಮತ್ತು ಮಹಿಳಾ ಮೋರ್ಚಾದ ಅಧ್ಯಕ್ಷರಂತ ಗೌರಿ ಚಿಚ್ಕೋಟೆ ಅಕ್ಕೋರೆ, ಶಶಿಕಲಾ ಅಕ್ಕೋರೆ, ಶೋಭಾ ಅಕ್ಕೋರೆ, ಸಂತೋಷ್ ರಾಣಿ ಅಕ್ಕೋರೆ, ಅನೇಕ ನಮ್ಮ ಮಹಿಳಾ ಮೋರ್ಚಾ ಅನೇಕ ನನ್ನ ಸಹೋದರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಪಕ್ಷದ ಎಲ್ಲ ನನ್ನ ಹಿರಿಯ ಮುಖಂಡರೇ, ಮಾಜಿ ಶಾಸಕರೇ ಮತ್ತು ಇವತ್ತು ನಡೀತಕ್ಕಂಥ ಇದೊಂದು ಹೋರಾಟ ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಮೊನ್ನೆ ನಡೆದಂತ ವಿಶೇಷ ಅಧಿವೇಶನದಲ್ಲಿ ಇವತ್ತು ನಮ್ಮ ಮಹಿಳೆಯರಿಗೆ, ನಮ್ಮ ಸಹೋದರರಿಗೆ, ತಾಯಂದರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇವತ್ತು ಅನೇಕ ನಮ್ಮೆಲ್ಲ ಸಹೋದರಿಯರು ಈಗಾಗಲೇ ಶಶಿಕಲಾ ಹೇಳಿ ಮುಖಾಂತರ ಇವತ್ತು ಒಳ್ಳೇದೊಂದು ಈ ದೇಶದಲ್ಲಿ ಮಹಿಳೆಯರಿಗೆ ವಿಶೇಷ ಬಿಲ್ ಅಂತಂದು 33% ಮುಖಾಂತರ ಮಹಿಳೆಯರು ಆದ್ಯತೆ ಕೊಡ್ತಕ್ಕಂಥ ಕೆಲಸ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವ ನಡೀತಾ ಇದೆ. ಆದರೆ ಇವತ್ತು ಈ ಕಾಂಗ್ರೆಸ್ನ ಅನೇಕ ಹಿರಿಯ ನಾಯಕರು ಓನ್ಲಿ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮಾತ್ರ ರಾಜಕೀಯದಲ್ಲಿ ಮುಂದುವರಿಬೇಕು, ಮತ್ತೊಬ್ಬರು ಯಾರು ಮಹಿಳೆಯರು ಬರಬಹುದು ಅಂತ ಇವತ್ತು ಕಾಂಗ್ರೆಸ್ ಪಕ್ಷದವರು ಇದೊಂದು ವಿರೋಧ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅನೇಕ ನಮ್ಮ ತಾಯಂದಿರು, ಸಹೋದರಿಯರು ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಕ್ಕಂಥ ಕೆಲಸ ಆಗ್ತದೆ ಅಂತಕ್ಕಂಥದ್ದು ಕೂಡ ನಿಮ್ಮ ಮುಖಾಂತರ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಕಲಬುರಗಿ ಜಿಲ್ಲೆಯಲ್ಲಿ ಇಂದು ವಿಶೇಷವಾಗಿರ್ತಕ್ಕಂಥ 2 ಯುವ ಮೋರ್ಚಾ ಹಾಗೂ ಮಹಿಳಾ ಮೋರ್ಚಾ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ನರಹಂತಕ ಅಂತಕ್ಕಂಥ ಭಾಷೆಯನ್ನು ಬಳಸಿದ್ದಾರೆ. ಕೂಡಲೇ ಕ್ಷಮೆ ಕೇಳಬೇಕು. ನಾವು 3-4 ದಿನದ ಹಿಂದೆ ಕಮಿಷನರ್ಗೆ ಹೋಗಿ ಭೇಟಿಯಾಗಿ ಕೇಸ್ ಮಾಡ್ತಿದ್ದೇವೆ. ಅವರು ವಿರೋಧ ಪಕ್ಷದ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು ಇರೋದ್ರಿಂದ ಕೇಸನ್ನು ತಗೊಂಡಿಲ್ಲ. ಆದರೆ ಅವ್ರು ಕೂಡಲೇ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆ ಮತ್ತಿಗೆ ಹಾಕ್ತಕ್ಕಂಥ ಹೋರಾಟ ಕೂಡ ನಾವು ಹಮ್ಮಿಕೊಳ್ತಾ ಇದ್ದೇವೆ. ವೀಕ್ಷಣೆ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಮಹಿಳೆಯರಿಗೆ ತಣ್ಣೀರು ಹೆಚ್ಚುವಂತ ಕೆಲಸವನ್ನ ಈ ಕಾಂಗ್ರೆಸ್ ಮಾಡಿದೆ. ಇಂಥ ಒಂದು ಏನಂತಾರ ಅದು ಕುಮ್ಮಕ್ಕು ಕೊಡುವಂತ ರೀತಿಯಿಂದ, ಯಾವ ರೀತಿಯಿಂದ ಅವ್ರಿಗೆ ದುರುದ್ದೇಶ ಇತ್ತಂದ್ರ ಕ್ಷೇತ್ರ ವಿಂಗಡಣೆ ಆದಾಗ ಎಲ್ಲಿ ನಮ್ಮ ಕೈಯಿಂದ ಕ್ಷೇತ್ರ ಬಿಟ್ಟು ಹೋಗ್ತಾವೋ, ನಾವು ಯಾವ ರೀತಿ ಹೊಸ ಕ್ಷೇತ್ರವನ್ನು ಹುಡ್ಕೊಂಡು ಮತ್ತೆ ನಾವು ಸಂಘಟನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ದುರುದ್ದೇಶದಿಂದ ನಮಗ ಸಪೋರ್ಟ್ ಮಾಡಲಿಲ್ಲ. ಮಹಿಳೆಯರಿಗೆ ಆದ್ಯತೆ ಕೊಡುವಂತ ನಿಟ್ಟಿನಲ್ಲಿ ಅವರು ಶಕ್ತಿ ವಂದನ ಆ ಮಸೂದೆಗೆ ಅವರು ತಮ್ಮ ಒಂದು ಪರವಾನಗಿಯನ್ನು ಕೊಡ್ಲಿಲ್ಲ, ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ಇಡೀ ನಮ್ಮ ಭಾರತ ದೇಶದ ನಾರಿಯರೆಲ್ಲರೂ ಕೂಡ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರವನ್ನ ಈ ಸಭೆ ಮೂಲಕ ನಾವು ತೋರಿಸ್ತಾ ಇದ್ದೀವಿ. ಸೇರಿರುವಂತ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಕಾಂಗ್ರೆಸ್ ಪಕ್ಷವು
ಮಹಿಳೆಯರಿಗೆ ಒಂದು ತುಂಬಾ ಅನ್ಯಾಯ ಮಾಡಿದೆ. ಯಾಕಂದ್ರೆ ಈ ಒಂದು ಕ್ರೆಡಿಟ್ ಪ್ರಧಾನಿಯವರಿಗೆ ಮಾತ್ರ ಹೋಗ್ತಾ ಇರಲಿಲ್ಲ, ದೇಶದ ಎಲ್ಲ ಪ್ರತಿಪಕ್ಷಗಳಿಗೂ ಮಹಿಳೆಯರಿಗೆ ಒಂದು ಸಮಾನತೆ ಕೊಟ್ಟಿದ್ದಾರೆ ಅಂತ ಹೇಳಿ ಸೇರ್ತಾ ಇತ್ತು. ಆದ್ರೆ ಕಾಂಗ್ರೆಸ್ನವರು ಮತ್ತು ಪ್ರತಿಪಕ್ಷಗಳು ಸೇರಿ ಮಹಿಳೆಯರ ಒಂದು ಹಕ್ಕುಗಳಿಗೆ ಕಡಿವಾಣ ಹಾಕಿದ್ದಾರೆ. ಈ ಕಡಿವಾಣ ಕೇವಲ ಬಿಜೆಪಿ ಪಕ್ಷದ ಮಹಿಳೆಯರಿಗೆ ಅಷ್ಟೇ ಅಲ್ಲ, ಎಲ್ಲಾ ಪಕ್ಷದ ಮಹಿಳೆಯರಿಗೂ ಕೂಡ ಇದು ಸಂಬಂಧಪಟ್ಟಿದೆ. ಎಲ್ಲಾ ಮಹಿಳೆಯರು ಕೂಡ ಇದಕ್ಕೆ ಒಂದು 33% ಮುಂದಿನ ದಿನಗಳಲ್ಲಿ ಮಹಿಳೆಯರ ಒಂದು ರಾಜಕೀಯಕ್ಕೆ ಬರಬಾರ್ದಂತ ಹೇಳಿ ಅವರ ಕುತಂತ್ರ. ಇವತ್ತು ನಾವು ಸೋತಿಲ್ಲ, ಇದು ಒಂದು ನಮ್ಮ ಹಿನ್ನಡೆ ಅಷ್ಟೇ. ನಾವು ಇನ್ನು ಮುಂದೆ ಇದಕ್ಕಾಗಿ ಹೋರಾಟ ಮಾಡ್ತೇವೆ. ಎಲ್ಲಾ ಮಹಿಳೆಯರು ಕೂಡ ಇದರಿಂದ ಒಂದು 33% ವಿಧೇಯಕ ಏನಿದೆ ಅಲ್ಲ ಅದನ್ನು ಜಾರಿಗೆ ತರುವಲ್ಲಿ ನಾವು ಇನ್ನೂ ಹೋರಾಟ ಮಾಡ್ತೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ.